ಮಾಡ್ರಿ, ಬೇಡ ಬೇಡ ಮಾಡ್ರಿ, ಚಂದ ತಿಳ್ಕೊಂಡು ಮಾಡ್ರಿ, ತಿಳಿಸ್ತದ ನೋಡಿ. ಈಗ ಒಂದು ತುಪ್ಪ ತುಂಬಿದ ಬಾಟಲಿಯ ತೂಕವು ಬಾಟ್ಲಿಯ ತೂಕದ 5 ಪಟ್ಟು ಇರುತ್ತದೆ. ಅಂದ್ರೆ 5 ಪಟ್ಟದಾಗ ಏನದ, ಬಾಟ್ಲಿ ತೂಕನೂ ಅದ, ತುಪ್ಪದ ತೂಕನೂ ಅದ. ಏನು, ತುಪ್ಪ ತುಂಬಿದ ಬಾಟ್ಲಿಯ ತೂಕವು 5 ಪಟ್ಟದ. ಅಂದ್ರೆ ಬಾಟ್ಲಿ ತೂಕ ಎಷ್ಟು ತಿಳ್ಕೊತೀರಿ ಅನುಪಾತದಾಗ? ಏನೂ ಕೊಟ್ಟಿಲ್ಲ ಅಂದ್ರೆ ಬಾಟ್ಲಿ ತೂಕ 1, ತುಪ್ಪ ತುಂಬಿದ ತೂಕ 4, ಆ ತುಪ್ಪ 4 ಪಟ್ಟು kg ಇರ್ತದಂತ ತಿಳ್ಕೊರಿ. ತುಪ್ಪ ಬಾಟ್ಲಿ 1 kg ಅದ ಅಂತ ತಿಳ್ಕೊರಿ. ಅನುಪಾತ ಹೆಂಗೆ ತಿಳ್ಕೊಬೇಕಂದ್ರೆ, ಒಂದು ತುಪ್ಪ ತುಂಬಿದ ಬಾಟಲಿಯ ತೂಕವು ಬಾಟ್ಲಿಯ ತೂಕದ 5 ಪಟ್ಟು ಇರುತ್ತದೆ. ಅಂದ್ರೆ 1 ಪಟ್ಟು ಬಾಟ್ಲಿ ಅದ, 4 ಪಟ್ಟು ಏನದ ತುಪ್ಪ ಅದ. ಹಿಂಗೆ ಅರ್ಥ ಮಾಡ್ಕೋಬೇಕು. ಅಂದ್ರೆ ಬಾಟ್ಲಿ ತೂಕ ಎಷ್ಟು ತಿಳ್ಕೊಬೇಕು ನೀವು? ಬಾಟಲಿಯ ತೂಕ ಬರೋಬ್ಬರಿ 1 ಕಿಗ್ರಾಮ್ ಆಗಿರಲಿ. ಈಗ ನೋಡಿ, ಆಮೇಲೆ ತುಪ್ಪದ ತೂಕ ಬರೋಬ್ಬರಿ 4 ಕಿಗ್ರಾಮ್ ಆಗಿರಲಿ. ನೋಡ್ರಿ, ಈಗ ಕರೆಕ್ಟ್ ಆಗ್ತಲ್ಲ? ಈ ಬಾಟ್ಲಿ ಒಳಗೆ ತುಪ್ಪ ಹಾಕಿದ್ರೆ ಒಟ್ಟು ತೂಕ ಬರೋಬರಿ 4 1 5 ಕಿಗ್ರಾಮ್ ಆಯ್ತು. ನೋಡ್ರಿ, 5 ಕಿಗ್ರಾಮ್ ತೂಕ ಇದ್ದಾಗ 1.5 ಕಿಗ್ರಾಮ್ ಏನಿರ್ತದ, ತುಪ್ಪ ಇರ್ತದ. 1.5ದಾಗ ಏನದ, ತುಪ್ಪ ತುಂಬಿದ ತೂಕ 1.5 ಕಿಗ್ರಾಮ್. ಇದರ ತುಪ್ಪದ ತೂಕನೂ ಅದ, ಬಾಟ್ಲಿ ತೂಕದ. ಈಗ ಬಾಟ್ಲಿ ತೂಕ, ತುಪ್ಪದ ತೂಕ ನಾವು ಹೊರಗೆ ತೆಗಿಬೇಕು. ನೋಡಿ, 5 ಕಿಗ್ರಾಮಕ್ಕೆ ಇದ್ದಾಗ 5 ಕಿಗ್ರಾಮ್ ಇದ್ದಾಗ 1.5 ಕಿಗ್ರಾಮ್ ಇರ್ತದ. ನೀವು 1 ಹಚ್ಕೊಂಡ್ರಿ ಅಂತಂದ್ರ ಬಾಟ್ಲಿ ತೂಕ ಬರ್ತದ. 4 ಹಚ್ಕೊಂಡ್ರಿ ಏನ್ ಬರ್ತದ, ತುಪ್ಪದ ತೂಕ ಬರ್ತದ. ಈಗ ನಾವೇನ್ ಮಾಡ್ಬೇಕು, ತುಪ್ಪದ ತೂಕ ತಕ್ಕೋಬೇಕು. ಬಾಟ್ಲಿ ತೂಕನು ಬರ್ತದ, ತುಪ್ಪದ ತೂಕ ಬರ್ತದ. ನಾವು ಬಾಟ್ಲಿ ತೂಕ ತಕ್ಕೊಂಡು 1 ಕಿಗ್ರಾಮ್ ಇದ್ದಾಗ ಎಷ್ಟಿರ್ತದ? 1.5 ಸರ್ವಾಸ್ ಬಾಗಿಲೆ 5 ಸ್ಥಾನದಲ್ಲೇ 10 ಬರೋಬ್ಬರಿ 5 1 5 3 ಬರೋಬ್ಬರಿ ಏನಾಯ್ತು? 3 10 ಬರೋಬ್ಬರಿ. ಇದನ್ನು ಕಿಗ್ರಾಮ್ದಾಗ 0.3 ಕಿಗ್ರಾಮ್ ಏನಾಯ್ತು? ಬಾಟ್ಲಿ ಆಯ್ತು. ಸರಿಯಾಗಿ ಹೆಂಗೆ ತಿಳ್ಕೊಬೇಕು ಅನ್ನೋದು ನೋಡ್ರಿ, ಎಷ್ಟು ಭಾಳ ಇಂಪಾರ್ಟೆಂಟ್ ಅದ ಇದು. ನೋಡ್ರಿ, ಬಾಟ್ಲಿ ತೂಕ 1 ಕಿಗ್ರಾಮ್ ಅಂತ ತಿಳ್ಕೊರಿ. ಯಾಕೆ 1.5 ಕಿಗ್ರಾಮ್ ಅದ. ತುಪ್ಪದ ತೂಕದ 4 ಪಟ್ಟು ಆತು. 1 ಪಟ್ಟು ಬಾಟ್ಲಿ ಇರ್ತದ, 4 ಪಟ್ಟು ಏನಿರ್ತದ, ಬಾಟ್ಲಿ ಇರ್ತದ. 1 ಮತ್ತು 4 5 ಕಿಗ್ರಾಮ್ ಆತು ಒಟ್ಟು ತೂಕ. 5 ಕಿಗ್ರಾಮ್ ಅನುಪಾತದ ಮತ್ತಾತ. 5 ಕಿಗ್ರಾಮ್ ಇದ್ದಾಗ 1.5 ಕಿಗ್ರಾಮ್ ಇರ್ತದೆ. 1 ಹಚ್ಚಿದ್ರೆ ಏನು ಬರ್ತದೆ, ಬಾಟ್ಲಿ ತೂಕ ಬರ್ತದೆ. 4 ಹಚ್ಚಿದ್ರೆ ಏನು ಬರ್ತದೆ, ತುಪ್ಪದ ತೂಕ ಬರ್ತದೆ. ಈ 1.5 ಕಿಗ್ರಾಮ್ಗೆ ಬಾಟ್ಲಿ ತೂಕ ಎಷ್ಟು ಅದನ್ನು ಸಿಕ್ತು ನಮಗೆ. ಆಮೇಲೆ ಈಗ ನಾವು ತುಪ್ಪದ ತೂಕ ತಕ್ಕೊಳ್ಳೋಣ. ಈಗ ಆದ್ದರಿಂದ ತುಪ್ಪದ ತೂಕ ಬರೋಬರಿ 1.5 ಗ್ರಾಮ್ದೊಳಗೆ 0.3 ಕಳೆದ್ರಿ ಅಂದ್ರೆ, ಬಾಟ್ಲಿ ತೂಕ ಕಳೆದ್ರಿ ಅಂದ್ರೆ ಏನು ಬರ್ತದೆ, 1.2 ಏನು ಕಿಗ್ರಾಮ್ ಏನು ಬರ್ತದೆ, ತುಪ್ಪ ಬರ್ತದೆ. ತುಪ್ಪದ ತೂಕ ಎಷ್ಟು ಬಂತು, 1.2 ಕಿಗ್ರಾಮ್ ಬಂತು. ಸರಿಯಾಗಿ ಇದನ್ನ ಭಾಳ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನು ಹೆಂಗಿರ್ತಾವ ಗಣಿತಗಳು ಎಲ್ಲ ನೋಡಿ. ಇಂಜಿನಿಯರಿಂಗ್ ಗಣಿತಗಳು ಕಣ್ಮುಚ್ಚಿ ಪಾಸ್ ಆಗ್ತೀರಿ ನಾವು.
ನೋಡ್ರಿ ಬಾಟ್ಲಿ ತೂಕ 1 kg ಮತ್ತು ತುಪ್ಪದ ತೂಕ 4 kg ಅನುಪಾತದ ಮತ್ತು 5 ಅನುಪಾತ ಇದ್ದಾಗ 1.5 kg ತುಪ್ಪ ತುಂಬಿದ ತೂಕ ಆಯ್ತು. ಒಂದು ಹಚ್ಕೊಂಡ್ರೆ ಬಾಟ್ಲಿ ತೂಕ 0.3 ಬಂತು. ತುಪ್ಪದ ತೂಕ ಬರ್ಬೇಕಾದ್ರೆ 1.5 ಅದರೊಳಗೆ ಬಾಟ್ಲಿ ತೂಕನ್ನ ಕಳಿಬೇಕು. ಒಟ್ಟು ತೂಕದಾಗ ನೀವು 0. ಏನಿದು ಬಾಟ್ಲಿಯ ತೂಕ, ಈ ಬಾಟ್ಲಿ ತೂಕ ಕಳಿಬೇಕು ಅಂದ್ರೆ ಎಷ್ಟು ಬಂತು? 1.2 kg ಬಂತು. ಮುಂದೆ ಪ್ರಶ್ನೆ ಹೋದ್ರಿ, ಅರ್ಧ ಬಾಟಲಿ ತುಪ್ಪ ತುಂಬಿದ ಬಾಟ್ಲಿಯ ತೂಕವೆಷ್ಟು ಅಂತ ಕೇಳ್ತಾನೆ. ನೋಡೋಣ. ಅರ್ಧ ಬಾಟ್ಲಿ ಅರ್ಧ ತುಪ್ಪ ಅಂದ್ರೆ ಅರ್ಧ ಬಾಟ್ಲಿಯ ತುಪ್ಪ, ಅರ್ಧ ಬಾಟಲಿಯ ತುಪ್ಪ ಬರೋಬರಿ ಈಗ ಒಂದು ಬಾಟ್ಲಿ ಒಳಗೆ 1.2 ಅದ. ಇದನ್ನ 2ರಲ್ಲೇ ಭಾಗಿಸ್ಬಿಡ್ರಿ, ಸ್ಥಾನ ಬೆಲೆ ಕೊಡ್ರಿ 10 ಅಂದ್ರೆ 2 ಒಂದಲೇ 2 6 ಅಂದ್ರೆ ತುಪ್ಪ ಎಷ್ಟಾಯ್ತು? 6 10 ಆಯ್ತು. ಇದನ್ನ ದಶಮಾಂಶ ಮಾಡ್ಕೋರಿ. 6 10 ಅಂದ್ರೆ ಏನಾಯ್ತು? 0.6 kg ಏನಾಯ್ತು? ತುಪ್ಪದ ತೂಕ ಆಯ್ತು. 0.6 kg ತುಪ್ಪದ ತೂಕ ಆಯ್ತು. 0.3 ಬಾಟ್ಲಿ ತೂಕ ಆಯ್ತು. ಅಂದ್ರೆ ತುಪ್ಪ ತುಂಬಿದ ತೂಕ ಅಂದ್ರೆ ಬಾಟ್ಲಿ ಅರ್ಧ ಮಾಡ್ಲಿಕ್ಕೆ ಬರೋದಿಲ್ಲ. ಬಾಟ್ಲಿ ತೂಕ ಅದ್ರ ಕೂಡ್ಸಿದ್ರೆ ಏನ್ ಬರ್ತದೆ? ತುಪ್ಪ ತುಂಬಿದ ಅರ್ಧ ತುಪ್ಪ ತುಂಬಿದ ಇದು ಏನು? ಅರ್ಧ ತುಪ್ಪ ಹೌದಲ್ಲೇನ? ಅರ್ಧ ತುಪ್ಪ ತುಂಬಿದ ಬಾಟಲಿಯ ತೂಕ ಬರೋಬರಿ ತುಪ್ಪದ ತೂಕ, ಅರ್ಧ ಬಾಟ್ಲಿಯ ತುಪ್ಪದ ತೂಕ ಪ್ಲಸ್ ಬಾಟ್ಲಿಯ ತೂಕ. ಬಾಟ್ಲಿ ಮತ್ತೆ ಅದನ್ನು ಹಿಡಿಯಬೇಕಲ್ಲ ತೂಕ. ನೀವು ಬಾಟಲಿಯ ತೂಕ, ಅರ್ಧ ತುಪ್ಪ ತುಂಬಿದ ಬಾಟ್ಲಿಯ ತೂಕ ಎಷ್ಟದ? 0.6 ಅದ. ಮತ್ತು ಇದು ಎಷ್ಟದ? ಬಾಟ್ಲಿ ತೂಕ 0.3 ಅದ. ಬರೋಬರಿ 0.9 kg ಬಂತು. ಉತ್ತರ ಸಂಖ್ಯೆ 0.9 kg. ಉತ್ತರ ಸಂಖ್ಯೆ ಸಿ. ನೋಡ್ರಿ ಹೆಂಗಿರ್ತಾವ ಗಣಿತಗಳು, ಅನುಪಾತ ಲೆಕ್ಕಗಳೆಲ್ಲ ಇವು. ಅನುಪಾತ ಲೆಕ್ಕಗಳು ಹೆಂಗೆ ತಿಳ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಡ್ರಿ. ನೋಡ್ರಿ ಹೆಂಗ ನಾ ಇನ್ನೊಂದ್ಸಲ ಬಾಟ್ಲಿ ತೂಕ 1 kg ಆಗಿಲ್ಲ ಅನುಪಾತ ಅದ. ಇದು ಏನು ಕೊಟ್ಟಿಲ್ಲ. 1 5 ಆಗ್ಬೇಕಾದ್ರೆ 4 ಬಾಟ್ಲಿ ತುಪ್ಪ. ಬಾಟ್ಲಿ ತೂಕ 1 ಅದ. 4 ತುಪ್ಪ ಏನಾಯ್ತು? ತುಪ್ಪ ಆಯ್ತು. 4 ಪಟ್ಟ ತುಪ್ಪ ಆಯ್ತು. 1 ಪಟ್ಟು ಬಾಟ್ಲಿ ಆಯ್ತು. ಅವೆರಡು ಕೂಡ್ಸಿದ್ರೆ 5 ಪಟ್ಟು ಆಯ್ತು. 5 kg ಇದ್ದಾಗ 1.5 kg ತುಪ್ಪ ತುಂಬಿದ ಬಾಟ್ಲಿಯ ತೂಕ. ಇದು ತುಪ್ಪ ತುಂಬಿದ ಬಾಟ್ಲಿಯ ತೂಕ 1 kg. 1 ಅನುಪಾತ 0.3 ಏನ್ ಬರ್ತಿದ್ದು? ಬಾಟ್ಲಿ ತೂಕ. 1 ಹಚ್ಚಿದ್ರೆ ಏನ್ ಬರ್ತದ ನೋಡ್ರಿ? 1 ಏನ್ ತಿಳ್ಕೊಂಡ್ರಿ ನೀವು? ಬಾಟ್ಲಿ ತೂಕ ಅಂತ ತಿಳ್ಕೊಂಡ್ರಿ, ಅದು ಬಾಟ್ಲಿ ತೂಕ ಬಂತು. ನೋಡ್ರಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಬಾಟ್ಲಿ ತೂಕ ತಕೊಂಡ್ರಿ, ಒಟ್ಟು ಇದು ತುಪ್ಪ ತುಂಬಿದ ತೂಕದೊಳಗೆ ನೀವು ಬಾಟ್ಲಿ ತೂಕ ಕಳೆದ್ರಿ ಅಂದ್ರೆ ಏನ್ ಬರ್ತದ? ತುಪ್ಪ ಬರ್ತದ. ತುಪ್ಪದ ತೂಕ ಬರೋಬ್ಬರಿ 1.5. ತುಪ್ಪ ತುಂಬಿದ ಬಾಟ್ಲಿ ತೂಕದ ಬಾಟ್ಲಿ ತೂಕ ಕಳೆದ್ರಿ ಅಂದ್ರೆ ತುಪ್ಪ ಬಂತು. 1.2 kg ತುಪ್ಪದ ಫುಲ್. ಆ ಬಾಟ್ಲಿ ಒಳಗೆ 1.2 kg ತುಪ್ಪದ. ಅರ್ಧ ಬಾಟ್ಲಿ ತುಪ್ಪ ಅಂದ್ರೆ 1.2 kg. ನೀವು 2ರಲ್ಲೇ ಭಾಗಿಸ್ಬಿಟ್ರೆ 6 ಬಂತು. ಅದನ್ನ ದಶಮಾಂಶರಾಗಿ ಏನ್ ಮಾಡ್ಬೇಕು? 0.6 kg ಹಚ್ಕೊಂಡ್ಬಿಡ್ರಿ. ಅರ್ಧ ಬಾಟ್ಲಿ ತುಪ್ಪದ ತೂಕ 6 kg ಬಂತು. 0.6 kg. ಅರ್ಧ ತುಪ್ಪ ತುಂಬಿದ ಬಾಟಲಿಯ ತೂಕ ಬರೋಬರಿ ತುಪ್ಪದ ತೂಕ ಪ್ಲಸ್ ಬಾಟ್ಲಿ ಅರ್ಧ ಮಾಡ್ಲಿಕ್ಕೆ ಬರಂಗಿಲ್ಲ. ಆ ಬಾಟ್ಲಿ ತೂಕ ನೀವೆಲ್ಲ ಹಿಡಿಯಬೇಕಾಗ್ತದೆ. ಅರ್ಧ ತುಪ್ಪ ಅಂದ್ರೆ 0.6 ಆಯ್ತು. 0.6 ಆಯ್ತು. ಏನು ಅರ್ಧ ತುಪ್ಪದ ತೂಕ ಎಷ್ಟಾಯ್ತು? 0.6 ಆಯ್ತು. ತುಪ್ಪದ ತೂಕ 0, ಇದು ಬಾಟ್ಲಿ ತೂಕ 0.3 ಆಯ್ತು. ಒಟ್ಟು ಎಷ್ಟಾಯ್ತು? 0.9 kg ಆಯ್ತು. ಉತ್ತರ ಸಂಖ್ಯೆ ಸಿ. ಸಿದಾಗ ನೋಡಿ ಹಿಂಗಿರ್ತಾವ ಅನುಪಾತ ಲೆಕ್ಕಗಳು. ಆಯ್ತು, ಇದನ್ನೆಲ್ಲ ರಿವಿಷನ್ ಮಾಡ್ರಿ. ಭಾಳ ಹೈಯೆಸ್ಟ್ ಅಭ್ಯಾಸ ಬರ್ತದೆ ಇದ್ರಾಗ. ನೀವು ಚೆನ್ನಾಗಿ ತಿಳ್ಕೊಂಡು
ನೀವು ಮುಂದಿನ ಅಭ್ಯಾಸಗಳನ್ನು ಬೇರೆ ಅನ್ನೋಕ್ಕೆ ನಂಬರ್ ಬರ್ತದೆ, ಚೆನ್ನಾಗಿ ಬಿಡಿಸ್ಕೊರಿ, ಅಭ್ಯಾಸ ರಿವಿಷನ್ ಮಾಡಿ.